ಅಮ್ಮವ್ರ ಮನೆಯದೇನೆ ಎರಡನೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇದು ಪಾತ್ರೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮವ್ರ ಮನೆಗಿದ್ದಂಥ ಪಾತ್ರೆ. ಅಂದರೆ ನಾವು ಮದುವೆ ಆಗದ ಫಸ್ಟಿಂದಲೂ ಐತೆ ಅಂದರೆ ನಾವು ಅವತ್ತಿಂದ ನಾವು ಅಡುಗೆ ಮಾಡಿರೋಂಥ ಪಾತ್ರೆ. ಈ ಬಾಕ್ಸ್ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಮ್ಮವ್ರ ಮನೆಗಿದ್ದಾಗ ತಗೊಂಡಿದ್ದು. ಈ ತಪ್ಪಲೆ ಕೇರಳದ್ದು. ಇದು ಎರಡಿತ್ತು ತಪ್ಪಲೆ. ಕೇರಳದಲ್ಲಿ ಇದ್ದಾಗ ನೀರು ಕಾಸೋಕ್ಕೆ ಅಂತ ಅಪ್ಪ ತಗೊಂಡಿದ್ರು. ಇದು ಎರಡಿತ್ತು, ಒಂದೇನೋ ಆಗೈತೆ, ಇನ್ನೊಂದು ಐತೆ. ಇದು ನೆನಪು. ನೋಡಿ, ಆ ಕಡೆ ಕೇರಳದ ಕಡೆ ಬರೋ ಪಾತ್ರೆಗಳೆಲ್ಲ ಇದೇ ಥರನೇ ಇರೋದು. ಕೇರಳದ ಪಾತ್ರೆ ಇದು ನನಗೆ ಮಾಡಿಕೊಂಡಿದ್ರು. ಮತ್ತು ಇಲ್ಲಿ ಕೊಳಗ ಮತ್ತು ಎಲ್ಲ ತೆಗೆದು ಕೆಳಗಡೆ ಇಟ್ಟಿದ್ವಿ. ಎಲ್ಲ ಹಳೆ ಪಾತ್ರೆಗಳು ಅಂದರೆ ನಾವು ಚಿಕ್ಕ ಮಕ್ಕಳಿಂದಲೂ ಇದ್ದಂಥ ಪಾತ್ರೆ. ಇದು ಕೊಳಗ ಅಣ್ಣನ ಮದುವೆಯಲ್ಲಿ ಬಂದಿದ್ದಿತ್ತು. ಅಣ್ಣಂಗೆ ಮದುವೆ ಆದಾಗ 4 ಕೊಳಗ ಮುಯಿ ಬಂದಿತ್ತು. ಅದರಲ್ಲಿ ಒಂದೈತೆ, ಇನ್ನು 3 ನಮ್ಮ ಅತ್ತಿಗೆ ತಗೊಂಡೋಗಿರ್ಬೋದು. ಹಾಗಾಗಿ ಇನ್ನು ಒಂದೈತೆ ಅಮ್ಮವ್ರ ಮನೆಯಲ್ಲಿ. ಇನ್ನೊಂದು ಅದರಲ್ಲಿರೋ ಸಣ್ಣ ದಬ್ರಿಗೆ ಎಲ್ಲ ನಮ್ಮ ಮನೆಯಲ್ಲಿ ಜಾತ್ರೆಗಳಾದರೆ ಆರತಿ ಮಾಡೋಕ್ಕೆ ಅಂತ ಹೇಳಿ ಅಮ್ಮ ಅದರಲ್ಲೇ ಆರತಿ ಮಾಡಿ ಒರ್ಸ್ ಕಳಿಸೋರು ನಮಗೆ. ನಮ್ಮೂರಲ್ಲಿ ಜಾತ್ರೆ ಎಲ್ಲ ಆದಾಗ ನೋಡಿ, ಸಜ್ಜೆ ಮೇಲೆಲ್ಲ ಧೂಳಿತ್ತು. ಹಂಗೆ ಎಲ್ಲ ಗುಡ್ಸ್ಕೊತಾ ಇದ್ದೀನಿ. ಗುಡ್ಸ್ಕೊಂಡು ಅದನ್ನು ಹಂಗೆ ಕಸಿನ ಮರ ಕೊಡೋಕೆ ಅದನ್ನು ಹಂಗೆ ಎತ್ಕೊತೀನಿ ಅಂತೇಳಿ ಧೂಳೆಲ್ಲ ತೆಗಿತಾಯಿದ್ದೀನಿ ನಾನು. ಅಕ್ಕ ಓಡಾಡ್ಕೊಂಡು ಅದೊಂದು ಇದೊಂದು ಮಾಡ್ತಾವ್ರೆ. ನಾನು ನಿಂತ್ಕೊಂಡು ಸಜ್ಜೆ ಮೇಲೆ ನಾನೇ ಎತ್ತಿದ್ದೀನಿ ಸಜ್ಜೆ ಮೇಲೆ. ಯಾಕಂದರೆ ಅಕ್ಕನಿಗೆ ಕಾಲಾಗಲ್ಲ ಪಾಪ, ಹಾಗಾಗಿ ನಾನೇ ಎತ್ತಿದ್ದೀನಿ. ನಾನೇ ಎತ್ತಿದ್ದೆಲ್ಲ ಗುಡ್ಸ್ಕೊತಾ ಇದ್ದೆ. ಅಮ್ಮನಿಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಬರೀ ಕೊಳಗನೇ ವೀಡಿಯೋ ಮಾಡವ್ರೆ. ಆ ಕೊಳಗದಲ್ಲೂ ಏನು ಅದು ಕೆಳಗಡೆ ಪ್ಲಾಸ್ಟಿಕ್ಕಿನ ಡಬ್ಬಲ್ಲಿ ಬರೀ 1-2 ಪಾತ್ರೆ ಇರ್ಬೋದೇನೋ ಗೊತ್ತಿಲ್ಲ. ಆ ಕೊಳಗನೇ ವೀಡಿಯೋ ಮಾಡ್ತಾಯಿತ್ತು ನಮ್ಮಮ್ಮ ಕೂತ್ಕೊಂಡು. ನೋಡಿ, ಇದೆಲ್ಲ ಗುಡ್ಸ್ಕೊತಾ ಇದ್ದೀನಿ. ಅಡುಗೆ ರೂಮೇನು ಬೇಗನೆ ಮುಗಿತೈತೆ ಕೆಲಸ. ಅಂದರೆ ಬೇಗನೆ ಮುಗಿಸ್ಬೋದು. ಏನು ಇದೇನಿಲ್ಲ, ರಿಸ್ಕ್ ಏನಿಲ್ಲ. ಈಗ ಹೆಣ್ಮಕ್ಳಿರೋ ಮನೆಗಾದರೆ ಏನೋ ಎಲ್ಲ ಅಚ್ಚುಕಟ್ಟು ಮಾಡಿಕೊಡ್ಬೋದು. ಆದರೆ ಅಮ್ಮ ಏನು ಮಾಡ್ತಾರೆ ಪಾಪ, ಕೆಲ್ಸಕ್ಕೆ ಹೋಗೋದು ಬರೋದು, ಅವ್ರಿಗೂ ಸಾಕಾಗುತ್ತೆ. ಹಂಗಾಗಿ ಏನೂ ಮಾಡ್ಕೊಳಲ್ಲ. ಫಸ್ಟೆಲ್ಲ ಅವರೇ ಮಾಡ್ಕೊಳ್ಳೋರು. ಕಣ್ಣು ಬೇರೆ ಹಂಗಾಗಿರೋದ್ರಿಂದ ಅಕ್ಕ ಕಸಿನ ಮರ ತಂದು ಕೊಟ್ಟರು. ಕಸ ಬಾಚ್ಕೊಡ್ತೀನಿ ಹಂಗೆ ಕೊಡು ಅಂತೇಳಿ ಇಸ್ಕೊಂಡೆ. ಕಣ್ಣು ಸ್ವಲ್ಪ ಇದಾಗಿರೋದ್ರಿಂದ ನಮ್ಮ ಅಮ್ಮನಿಗೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಕಣ್ಣು ಚೆನ್ನಾಗಿದ್ದಾಗ ಮತ್ತು ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊಳ್ಳೋರು. ನಾವು ಏನು ಈ ಥರ ಎಲ್ಲ ಬಂದು ಮಾಡಿಕೊಡ್ತಾನೇ ಇರಲಿಲ್ಲ. ನಾನು ನಮ್ಮಮ್ಮ ಮನೆ ಕಟ್ಟಿದ ಮೇಲೆ ಇದೇ ಫಸ್ಟ್ ಟೈಮ್ ನಮ್ಮಮ್ಮವ್ರ ಮನೆ ಕ್ಲೀನ್ ಮಾಡಿಕೊಡ್ತಾ ಇರೋದು. ನಾನು ಯಾವತ್ತೂ ಬಂದಿಲ್ಲ. ಅಕ್ಕ ಒಂದು 2-3 ಸಲ ಬಂದವ್ರೆ, ನಾನೇ ಬಂದಿರಲಿಲ್ಲ. ಇವತ್ತು ಬಂದೆ. ಇವತ್ತು ಭಾನುವಾರ ಬೇರೆ ಫ್ರೀ ಇದ್ನಲ್ಲ, ಹಂಗಾಗಿ ಬಂದೆ. ಇದು ನೋಡಿ, ಎಲ್ಲ ಅಮ್ಮ ಕೂತ್ಕೊಂಡು ಪಾತ್ರೆಗಳೆಲ್ಲ ಹಂಗೆ ಬಟ್ಟೆ ತಗೊಂಡು ಎಲ್ಲ ಯಾವ್ದು ಬಟ್ಟೆ ಮಾಡಿಕೊಟ್ರು ಹಂಗೆ ಒರೆಸ್ಕೊಟ್ಬಿಡಮ್ಮ, ಚೀಲಕ್ಕೆ ಹಾಕಿಡ್ತೀನಿ ಅಂತ. ಸರಿ ಆಯಿತು ಅಂತ ಎಲ್ಲ ಹಂಗೆ ಒರೆಸ್ಕೊಡ್ತಾ ಇದ್ದೀನಿ. ನಾವು ಅಮ್ಮನಿಗೆ ಹೇಳ್ತಿದ್ವಿ, ಇವೆಲ್ಲ ಹಳೆ ಮಸಿ ಪಾತ್ರೆ ಎಲ್ಲ ಹಾಕ್ಬಿಡು, ಏನಕ್ಕೆ ಇಟ್ಕೊಂಡಿದ್ದೀಯಮ್ಮ, ಇವೆಲ್ಲ ತೂಕದ ಲೆಕ್ಕದಾಗ ಹಾಕ್ಬಿಡು ಅಂತ ಹೇಳ್ತಾ ಇದ್ದೀವಿ. ನೋಡೋಣ ಏನು ಮಾಡ್ತೈತೋ. ನಾವು ಚೀಲಗಳೆಲ್ಲ ಕಟ್ಟಿಡ್ತಾ ಇದ್ದೀವಿ. ನೋಡೋಣ ಏನು ಮಾಡುತ್ತೆ ನಮ್ಮಮ್ಮ. ನೋಡಿ, ಅಕ್ಕೆಲ್ಲ ನಾನೆಲ್ಲ ಎಲ್ಲ ತೆಗೆದುಕೊಡ್ತಾ ಇದ್ದೀನಿ. ಬಾಕ್ಸು ಅಷ್ಟೇ, ಅದರೊಳಗೆ ಇಡು ಅಂತ ಎಲ್ಲ, ಆ ಬಾಕ್ಸಲ್ಲಿ ಏನೈತೆ ಅಂತೆಲ್ಲ ನೋಡಿ ಅದರಲ್ಲೇ ಇಡು ಅಂತೇಳಿ ಎಲ್ಲ ಚೀಲಕ್ಕೆಲ್ಲ ಹಾಕ್ಕೊಡ್ತಾ ಇದ್ದೀವಿ. ಅಂದರೆ ಮತ್ತು ಅವನು ಹಂಗೆ ಇಟ್ಟು ಸೀರೆ ಎಲ್ಲ ಹಾಕಂಗೆ ಸೀರೆ ಮುಚ್ಚೋಣ ಅಂತೂ ಬೇಡ, ಅದೇನು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಚೀಲಕ್ಕೆ ಹಾಕಿ ಕಟ್ಟಿಟ್ಬಿಟ್ರೆ ಅವೇನು ತೊಳೆಯೋಂಗಿರಲ್ಲ, ಆಗಾಗಲ ಏನಿರಲ್ಲ. ಆಮೇಲೆ ಮಧ್ಯೆ ನಾವು ಯಾರು ಬರ್ತಾರೆ ಅವಾಗೆಲ್ಲ ಕ್ಲೀನ್ ಮಾಡಿಕೊಡೋಕ್ಕೆ ಅಲ್ವಾ, ಹಂಗಾಗಿ ಆಗಲ್ಲ. ಎಲ್ಲ ನೀಟಾಗೆಲ್ಲ ಒರೆಸಿಟ್ಬಿಟ್ಟು ಅದರಲ್ಲಿ ಒಂದು ತಪ್ಪಲೆನ ಅಮ್ಮ ಇಲ್ಲೇ ಕೆಳಗಡೆನೇ ಇಡ್ರಿ, ಮೇಲ್ಗಡೆ ಈಚೆನೇ ಇಡ್ರಿ ಬೇಕು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಈಚೆನೇ ಇಟ್ವಿ ಒಂದು ಪಾತ್ರೆ. ಏನಿದ್ದೆಲ್ಲ ಕಟ್ಟಿಟ್ವಿ. ಕೊಳಗನ ಇವಾಗೆಲ್ಲ ಕಟ್ಟಿಡಬೇಕು. ನಮ್ಮ ಅಮ್ಮನಿಗೆ ಏನು ಇವಾಗ ಅದ್ರ ಅವಶ್ಯಕತೆ ಏನಿಲ್ವಲ್ಲ. ಸಣ್ಣ ಪಾತ್ರೆ ಮಡಿಕೊಂಡೈತೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ನಾವು ಇವಾಗ ಸುಮಾರಾಗಿರೋವೆಲ್ಲ ಕಟ್ಟಿಡ್ತೀವಿ. ನೋಡಿ, ಇವು ಸುಮಾರು ದಿನದಿಂದ ಮಡಿಕೊಂಡ್ರು ಮಸಿ ಪಾತ್ರೆಗಳು. ಸುಮ್ಮನೆ ಮಡಿಕೊಂಡೈತೆ ನಮ್ಮಮ್ಮ. ಅವೆಲ್ಲ ಸುಮ್ಮನೆ ಹಾಕೋದು ಬಿಟ್ಟು ನಾನು ಹೋದಾಗೆಲ್ಲ ಹೇಳ್ತಾನೆ ಇರ್ತೀನಿ, ನೀನು ಫಸ್ಟ್ ಇವೆಲ್ಲ ಹಾಕು, ಏನಕ್ಕೆ ಮಡಿಕೊಂಡಿದ್ದೀಯಾ ಅಂತ. ನಮ್ಮಮ್ಮ ಅದೇನೋ ಒಂದು ನೆನಪಿಗೋ ಏನಕ್ಕೋ ಹಾಕೋಕ್ಕೆ ಮನ್ಸು ಬರೋಲ್ಲ. ಯಾಕಂದರೆ ಅವ್ರು ಅವತ್ತಿಂದ ಅಂಥವೆಲ್ಲ ಕಳೆದೋರಲ್ಲ. ಏನೋ ಕಳಿಯೋಕ್ಕೆ ಮನ್ಸು ಬರೋಲ್ವೇನೋ ನಮ್ಮಮ್ಮನಿಗೆ. ಎಲ್ಲ ಹಂಗೆ ಮಡಿಕೊಂಡಿತ್ತು. ಅಲ್ಲಿ ತಪ್ಪಲೆ ಇಟ್ಟಿದ್ದೀವಲ್ಲ, ತಪ್ಪಲೆ ಆ ಕೊಳಗ ಎಲ್ಲ ಇವಾಗ ಒಂದಕ್ಕೆ ಹಾಕಿಡ್ತೀನಿ ನಾನು. ಹಂಗೆ ಅದ್ರ ಮೇಲೆ ಗೊಬ್ಬರ ಹಾಕೋಣ ಅಂತ ಹೋದೆ. ಅಕ್ಕ ಬೇಡ ಕೊಡಮ್ಮ, ಚೀಲಕ್ಕೆ ಹಾಕಿಟ್ಬಿಡೋಣ, ಸುಮ್ಮನೆ ಅಲ್ಲಿಂದ ಏನಕ್ಕೆ ಇಕ್ತೀಯ ಅಂದು. ಅದನ್ನು
ಕೊಡ್ತೀನಿ ಇವಾಗ. ಅದಕ್ಕೆ ಅಲ್ಲಿ ಏನಕ್ಕೆ ಇಡ್ತೀಯ ಚಿಲ್ಕಕ್ಕೆ ಇಡೋಣ ಅಂದರು. ಅದಕ್ಕೆ ನೋಡಿ ಇವೆಲ್ಲ ಸಣ್ಣ ಸಣ್ಣ ಪಾತ್ರೆಗಳು, ಇವೆಲ್ಲ ಜಗ್ಗು, ಅಮ್ಮವ್ರ ಮನೆಗೆ ತಟ್ಟೆ ಮತ್ತು ಇವು ಸಣ್ಣ ಸಣ್ಣ ಬಟ್ಲುಗಳು ಎಲ್ಲ ಜೋಡಿಸಿತ್ತು. ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಇದಾಗೈತೆ. ಅಮ್ಮನೆಲ್ಲೋ ಮಾಡ್ತಾಯಿದ್ದಿದ್ದು ವೀಡಿಯೋ, ಹಂಗಾಗಿ ನೋಡಿ ಇದು ಕಂಚಿನ ಗಂಗಳ ಎಷ್ಟು ಚೆನ್ನಾಗೈತೆ. ಇದು ನಮ್ಮ ಅಜ್ಜಿ ಇದ್ರಲ್ಲಿ ಊಟ ಮಾಡೋರು. ನಮ್ಮ ಅಪ್ಪನಿಗೆ ನಮ್ಮ ಅಜ್ಜಿ ಕೊಟ್ಟಿರೋ ಗಿಫ್ಟು ಅನ್ನೋದಕ್ಕಿಂತ ಆಸ್ತಿ ಎಲ್ಲ. ನೋಡಿ ಹೊಲ ಮನೆ ಸಂಪಾದನೆ ಮಾಡಿ ಕೊಟ್ಟಿಲ್ಲ ಪಾಪ ಆಗಿನ ಕಾಲದಲ್ಲಿ ಅವರು. ಆದರೂ ಇದೊಂದು ತಟ್ಟೆ ನಮ್ಮ ಅಜ್ಜಿ ಯಾವಾಗಲೂ ಇರಲ್ಲಿ ಊಟ ಮಾಡೋರು, ನಮ್ಮ ಅಪ್ಪಂಗೆ ಕೊಟ್ಟಿದ್ದು. ಹಂಗಾಗಿ ಇದು ನೆನಪು ನೋಡಿ. ಇದು ನೋಡಿದ ತಕ್ಷಣ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲ ನೆನಪಾಗ್ತಾರೆ ನನಗೆ. ನಿಜವಾಗ್ಲೂ ನಮ್ಮ ಅಜ್ಜಿ ಯಾವಾಗಲೂ ಇದ್ರಲ್ಲಿ ಊಟ ಮಾಡೋರು. ನಮ್ಮ ಅಪ್ಪನಿಗೆ ನಮ್ಮ ಅಜ್ಜಿ ಕೊಟ್ಟಿರೋಂಥ ಆಸ್ತಿ. ನಿಜವಾಗ್ಲೂ ಎಲ್ಲ ಅವರು ಇವಾಗ ಇರಬೇಕಾಯ್ತು ನಮ್ಮ ಅಜ್ಜಿ ಅನ್ಸುತ್ತೆ ನಮಗೆ. ನಿಜವಾಗ್ಲೂ ನನಗಂತೂ ನಮ್ಮ ಅಜ್ಜಿ ಇದ್ದಿದ್ರೆ ಖುಷಿ ಆಗೋದು. ನೋಡಿ ನಮ್ಮ ಅಜ್ಜಿ ನಮ್ಮ ಅಪ್ಪಂಗೆ ಕೊಟ್ಟಿರೋದು ಅದು ನೆನಪು ಹಂಗೆ ಮಡಗೈತೆ. ನಮ್ಮಮ್ಮ ಯಾವತ್ತೂ ಕಳೆಯಲ್ಲ. ನಮ್ಮಮ್ಮ ಏನೂ ಆಗಲಿ ಎಷ್ಟು ಅದು ವಸ್ತುಗಳ್ನ ಯಾವೂ ಕಳೆಯೋಕ್ಕೆ ಇಷ್ಟನೂ ಪಡೋಲ್ಲ. ನೋಡಿ ಇದೆಲ್ಲ ಹಂಗೆ ಜೋಡಿಸಿದ್ವಿ. ನಿಜವಾಗ್ಲೂ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲ ಇವಾಗಲೂ ಇರಬೇಕಾಯ್ತು ಅನಿಸುತ್ತೆ ನಮಗೆ. ಆದರೆ ಏನು ಮಾಡೋದು, ಅವ್ರಿಗೆ ದೇವರು ಆಯಸ್ಸು ಕೊಡಬೇಕಲ್ಲ ಅವ್ರಿಗೆ. ಹಾಗಾಗಿ ನೋಡಿ ಇದೆಲ್ಲ ಇಷ್ಟು ಕ್ಲೀನ್ ಮಾಡಿದ್ವಿ. ಮೇಲ್ಗಡೆದೆಲ್ಲ ಎತ್ತಿಕ್ಕಿ ಈ ಕೆಳಗಡೆದೆಲ್ಲ ಕ್ಲೀನ್ ಮಾಡಬೇಕು. ಈಗ ಅಮ್ಮ ಎಲ್ಲ ಇದೊಂದು ಸ್ವಲ್ಪ ಎಲ್ಲ ಕೆಳಗಡೆ ಶೆಲ್ಫೆಲ್ಲ ಸ್ವಲ್ಪ ಒರೆಸ್ಕೊಟ್ಬಿಡ್ಬೇಕು. ಇದೆಲ್ಲ ಸ್ವಲ್ಪ ಒರೆಸಿದ್ರೆ ಇನ್ನೇನು ಮುಗೀತು ಅಮ್ಮವ್ರ ಮನೆ ಕೆಲಸ. ಕೆಲಸ ಆಗೋಗ್ಲಿ ಬೇಗ ಅಂತೇಳಿ ಅಕ್ಕ ನಾನಿಬ್ಬರು ಬೇಗ ಮುಗಿಸ್ತಾ ಇದ್ದೀವಿ. ಯಾಕೆಂದರೆ ಈಗ ಅದಕ್ಕೂ ಬಸ್ಸಿಗೆ ಲೇಟ್ ಆಗ್ತೈತೆ, ನನಗೂ ಬಸ್ ಸಿಗಲ್ಲ ಭಾನುವಾರ ಬೇರೆ. ಹಂಗಾಗಿ ಬೇಗ ಮುಗಿಸೋಣ ಅಂತೇಳಿ ಅಕ್ಕ ನಾನಿಬ್ಬರು ಮುಗಿಸ್ತಾ ಇದ್ದೀವಿ. ಬೇಗ ಮುಗಿಸುತ್ತಾ ಹೋಗೋಣ ಮನೆ ಕಡೆ ಅಂತ. ಇದು ಶೆಲ್ಫೆಲ್ಲ ಒಲೆ ಒರೆಸ್ಕೊಂತು ಅಕ್ಕ. ಒಲೆಯೆಲ್ಲ ಒರೆಸ್ತಿತ್ತು. ನಾನು ಇದೆಲ್ಲ ಹಂಗೆ ಎಲ್ಲ ಕೆಳಗಡೆ ಒಲೆ ಕೆಳಗಡೆ ಶೆಲ್ಫ್ ಮೇಲೆ ಕಸ ಇತ್ತಲ್ಲ ಅದೆಲ್ಲ ಹಂಗೆ ಗುಡಿಸ್ಕೊಂಡೆ. ಅಕ್ಕ ಒಲೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಅದೆಲ್ಲ ದೊಡ್ಡ ಕಸ ತೆಗೆದ್ಬಿಟ್ಟು ಆಮೇಲೆ ಬಟ್ಟೆ ತಗೊಂಡು ಒರೆಸೋಣ ಅಂದ್ಬಿಟ್ಟು ಎಲ್ಲ ಹಂಗೆ ಗುಡಿಸ್ಕೊತಾ ಇದ್ವಿ. ಈಗ ಒಂಥರ ಮೇಲ್ಗಡೆ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಹೋದಾಗೆಲ್ಲ ಪಾತ್ರೆಗಳೆಲ್ಲ ನೋಡಿರಿ ಏನೈತಮ್ಮ ಅಲ್ಲಿ ಅನ್ಸೋದು ನಮಗೆ. ಇವಾಗೆಲ್ಲ ಪಾತ್ರೆಗಳೆಲ್ಲ ಚಿಲುಕಾಗಿ ಕಟ್ಟಿರೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ಇಷ್ಟೆಲ್ಲ ಮಾಡಿದ್ದೀವಿ. ಅಕ್ಕ ಕಸ ಗುಡಿಸ್ತಿದ್ರು, ನಾನು ಈ ಕಡೆ ಇನ್ನೂ ಇದ್ದಿದ್ದೆಲ್ಲ ನಾನು ಒರೆಸ್ಕೊತಾ ಇದ್ದೆ. ನೋಡಿ ಮಳೆ ಬಟ್ಟೆ ಒಗ್ದು ಹಾಕಿದ್ವಿ. ಅಮ್ಮವರು ಬಟ್ಟೆ ಒಗ್ದು ಹಾಕಿದ್ದೀನಿ. ಮಳೆ ಇವತ್ತೇ ಬಂದೈತಿ. ಮಳೆ ಇವತ್ತೇ ಬತ್ತಿತ್ತು, ಹುಯ್ತಾನೆ ಇತ್ತು ಮಳೆ. ಇನ್ನು ಬಟ್ಟೆ ಒಣಗಬೇಕು ಅವಿನ್ನ. ಅಮ್ಮ ಎಲ್ಲ ಮನೆ ಮುಂದ್ಗಡೆ ಈ ಥರ ಹಾಕಿದ್ರು. ಇನ್ನೇನು ಮಾಡೋದು ಪಾಪ ಜಾಗ ಇಲ್ಲ. ನಮ್ಮ ಅಮ್ಮವ್ರ ಮನೆ ಹತ್ರ ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ. ಬಟ್ಟೆ ಒಗಿಬೋದು, ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ. ನೋಡಿ ಅಲ್ಲಷ್ಟು ಹಾಕಿದ್ದೀನಿ, ಮತ್ತು ಈ ಕಡೆ ಆ ಕಡೆ ಮನೆ ಹತ್ರ ಅಷ್ಟು ಹಾಕಿದ್ದೀನಿ, ಇಲ್ಲಷ್ಟು ಹಾಕಿದ್ದೀನಿ. ಬಟ್ಟೆ ಒಣಗ್ಸೋಕ್ಕೆ ಜಾಗ ಇಲ್ಲ ಅಮ್ಮವ್ರ ಮನೆ ಹತ್ರ, ಅದೊಂದು ಬೇಜಾರು. ಮತ್ತು ಇದನ್ನು 2 ವರ್ಷದಿಂದ ಹಾಕವ್ರೆ ಮನೆ ಗಂಗೆ ಅಂತ. ಇದೇನಕ್ಕೆ ಹಾಕವ್ರೋ ಗೊತ್ತಿಲ್ಲ. ಇವೇನು ಮನೆ ಮುಂದ್ಗಡೆ ದೃಷ್ಟಿ ಬಟ್ಟ ಸುಮ್ಮನೆ ಏನಕ್ಕೆ ಹಾಕವ್ರೆ ಇದನ್ನು? ನೀರು ಬರೋಲ್ಲ ಏನಿಲ್ಲ. ಯಾರನ್ನ ಊರಲ್ಲಿ ಈ ಥರದ್ರಲ್ಲಿ ನೀರೇನಾದರೂ ಬರ್ತೈತೆ ಅನ್ನೋರು ಇದ್ರೆ ಕಮೆಂಟ್ ಮಾಡಿರಿ. ಇದೆಲ್ಲ ಸುಮ್ಮನೆ ನೋಡಿ ಮನೆ ಗಂಗೆನೂ ಇಲ್ಲ, ತುಂಗೇನೂ ಇಲ್ಲ, ಏನಿಲ್ಲ. ಸುಮ್ಮನೆ ನಿಲ್ಸವ್ರಷ್ಟೇ ದೃಷ್ಟಿ ಬಟ್ಟು ಥರ ಮನೆ ಬಾಗಿಲಲ್ಲಿ. ಇದೊಂದು ಏನೋ ನೀರೇ ಬಂದುಬಿಡ್ತವೇನೋ ಅಂದ್ಕೊಂಬಿಡ್ಬೇಕು, ಅಷ್ಟು ಫಾಸ್ಟಾಗಿ ಮಾಡಿದ್ರಂತೆ. ನೋಡಿ ನೀರೇ ಇಲ್ಲ. ಅಕ್ಕ ಪಾತ್ರೆ ಎಲ್ಲ ತೊಳಿತಾಯಿದ್ರು. ನಾನು ಹಂಗೆ ಈಚೆ ನೋಡಿ ಇಲ್ಲಿ ಎಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ಇತ್ತಲ್ಲ ಎಲ್ಲ ಹಾಕಿ ಹಂಗೆ ಪಾತ್ರೆ ತೊಳ್ದಕ್ಕೆ ಹೋಗ್ಬಿಡೋಣ ಅಂತೇಳಿ ಪಾತ್ರೆ ಎಲ್ಲ ತೊಳಿತಾಯಿದ್ರು. ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಬೇಗ ಎಲ್ಲ ತೊಳಿತಾಯಿದ್ರು, ಟೈಮ್ ಆಗುತ್ತೆ ಅಂತ. ನೋಡಿ ಇದು ಅಮ್ಮವ್ರ ಮನೆ. ಬಟ್ಟೆ ನೋಡಿ ಯಾವ ಥರ ಹಾಕಿದ್ದೀವಿ ಮಳೆ ಬರೋದಕ್ಕೆ. ಇನ್ನು ಮಳೆ ಬಿಟ್ಟಿತ್ತು, ಅಂದರೆ ಅಕ್ಕ ಪಾತ್ರೆ ತೊಳೆಯುವಾಗ ಮಳೆ ಬಿಟ್ಟಿತ್ತು. ಆದರೆ ಈಚೆಲ್ಲೂ ಹಾಕೋಕ್ಕೆ ಜಾಗ ಇರಲಿಲ್ಲ. ನೋಡಿ ಇದು ನಾವಿದ್ದಿದ್ದು ಹಳೆ ಮನೆ. ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಳವ್ರು ಇವಾಗ. ನಾವಿದ್ದಿದ್ದಂಥ ಒಂದು ಹಳೆ ಮನೆ. ಇದು ಹೆಂಚಿನ ಮನೆ ಇತ್ತು. ಇವಾಗ ಇವರೆಲ್ಲ ಕಿತ್ತು ಗೋಡೆ ಸ್ವಲ್ಪ ಇದು ಮಾಡ್ಕೊಂಡು ಏನೋ ಸೀಟ್ ಹಾಕ್ಕೊಂಡವ್ರೆ. ಅವಾಗ ಹೆಂಚಿನ ಮನೆ ಇದ್ದಿದ್ದು. ಒಂಥರ ಈ ಥರ ಎಲ್ಲ ಮುಂದೆಗಡೆ ಏನೂ ಇರಲಿಲ್ಲ. ಈ ಬಾಗಿಲು ನಾವಿದ್ದಿದ್ದು. ಅಂದರೆ ಇವಾಗೆಲ್ಲ ಇವ್ರು ಹೊಸ್ದಾಗಿ ರೆಡಿ ಮಾಡ್ಕೊಂಡಿರೋದು. ಫಸ್ಟ್ ಹಳೆ ಮನೇಲಿ ಹೆಂಚಿನ ಮನೆ ಇದ್ದಾಗ ಈ ಬಾಗಿಲಲ್ಲಿ ನಾವಿದ್ವಿ. ಆ ಕಡೆ 2 ಬಾಗಿಲು ಐತಿ ಮನೆಗೆ. ಆ ಬಾಗಿಲಲ್ಲಿ ಒಂದು ಬಾಗಿಲಲ್ಲಿ ನಮ್ಮ ದೊಡ್ಡಪ್ಪರು ಇದ್ದರು, ಒಂದು ಬಾಗಿಲಲ್ಲಿ ನಾವಿದ್ವಿ. ನಾವು ಆಡಿ ಬೆಳೆದಂಥ ಜಾಗ.
ನಾವಿದ್ದಿದ್ದು ಹಳೆ ಮನೆ ಇದು. ಇವಾಗ ಅಮ್ಮ ಅಲ್ಲಿ ಹೊಸ ಮನೆ ಕಟ್ಕೊಂಡಿರೋದು. ಇದು ಹಳೆ ಮನೆ. ಇದು ಈ ಊರಿಗೆ ಬಂದಾಗ ನಾಟಕದ ಮೇಷ್ಟ್ರುಗಳು ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪನಿಗೊಂದು ನಮ್ಮ ಅಪ್ಪನಿಗೊಂದು ಸೈಟ್ ಕೊಟ್ಟಿದ್ರಂತೆ. ಈ ಮನೆ ಹೆಂಚಿನ ಮನೇನ ನಮ್ಮ ದೊಡ್ಡಪ್ಪವ್ರಿಗೆ ಊರವ್ರು ಸೇರಿ ಕಟ್ಟಿಕೊಟ್ಟಿದ್ರಂತೆ. ಆ ಸೈಟ್ ಹಂಗೆ ಇತ್ತು. ಹಂಗಾಗಿ ಈ ಮನೇಲಿ ನಾನು, ನಮ್ಮ ಅಪ್ಪವರು, ನಮ್ಮ ದೊಡ್ಡಪ್ಪವರು ಎಲ್ಲ ಇದ್ದಿದ್ದ ಮನೆ ಇದು. ಇವರೆಲ್ಲ ಇವಾಗೆಲ್ಲ ಕಿತ್ತು ಹೊಸ್ದಾಗೆಲ್ಲ ಏನೇನೋ ಮನೆ ಮುಂದೆ ಎಲ್ಲ ನೀಟಾಗಿ ಮಾಡ್ಕೊಂಡವ್ರೆ. ಅಂದರೆ ಇವಾಗ ಹಂಚಿನ ಮನೆ ಇದ್ದಿದ್ದು ಹಳೆ ಮನೆ. ಇವಾಗೆಲ್ಲ ಹೊಸ್ದಾಗೆಲ್ಲ ಏನೋ ಮನೆಗಳು ಅವರು ಈ ಬಾಗಿಲು 2 ಬಾಗಿಲು ಇರೋದು. ಈ ಕಡೆ ಒಂದು ಬಾಗಿಲು ಐತೆ ಮತ್ತು ಆ ಕಡೆ ಒಂದು ಬಾಗಿಲು ಐತೆ. ಇದು ನಾನು ಓದಿದಂಥ ಅಂಗನವಾಡಿ ಶಾಲೆ. ನಾನು ಏನಿವತ್ತು ಓದ್ತೀನಿ ಕನ್ನಡ ಫುಲ್ಲೆಲ್ಲ ಓದ್ತೀನಿ. ಮತ್ತು ನಾನು ಏನಾದರೂ ಒಂದು ಕಲ್ತಿದ್ದೀನಿ ಅಂದರೆ ನೋಡಿ ಇಲ್ಲಿಂದ. ಅಂದರೆ ಓದಿರೋ ಬಗ್ಗೆ ಕಲ್ತಿರೋದು. ಎಲ್ಲ ಸ್ಕೂಲ್ಗೆ ಹೋಗಿ ಓದಿದ್ದೀರಾ? ನಾನು ಸ್ಕೂಲ್ಗೆ ಹೋಗಿ ಓದೋಳೆ ಅಲ್ಲ. ಸ್ಕೂಲಿನ ಮೆಟ್ಲು ನಾನು ತುಳಿದೋಳೆ ಅಲ್ಲ. ನೋಡಿ ನಾನು ಅಂಗನವಾಡಿಲಿ ಓದಿರೋದು. ಹಾಗಾಗಿ ನನಗಿದೇ ಶಾಲೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಇದು ಅವ್ರ ಮನೆ ಮುಂದೆ ಇವಾಗ ಬೆಟ್ಟಲ್ಸಿನ ಗಿಡ ಹಾಕ್ಕೊಂಡವ್ರವರು. ಹಳೇ ನೆನಪು. ಈ ಮನೆಗೆ ನಾವು ಆಡಿ ಬೆಳೆದ ನಮ್ಮ ಅಕ್ಕನ ಮದುವೆ ಮತ್ತು ನಮ್ಮ ಅಣ್ಣನ ಮದುವೆ, ನನಗೆ ಗುಡ್ಲ ಹಾಕಿದ ಮನೆ ಎಲ್ಲ ಇದೆ ಇಲ್ಲೇ. ಇವಾಗ ಸಪ್ರೇಟು. ನೋಡಿ ಇದು ಅಮ್ಮವ್ರ ಮನೆ ಎಷ್ಟು ಕ್ಲೀನ್ ಮಾಡಿದ್ದೀನಿ. ಅದೆಲ್ಲ ನಾನು ಏನಕ್ಕೆ ವೀಡಿಯೋ ಮಾಡಿದೆ ಅಂದರೆ ಒಂದು ಹಳೆ ನೆನಪು ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಷ್ಟೇ. ಯಾಕಂದರೆ ನಾವು ಆ ಥರ ಇದ್ದಿದ್ದು. ಹಾಗಾಗಿ ನೋಡಿ ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಅಮ್ಮವ್ರ ಮನೆಯೆಲ್ಲ ಕ್ಲೀನಾಗಿ ಕಾಣಿಸ್ತೈತೆ ಇವಾಗ. ನೋಡಿ ಇಷ್ಟು ಕ್ಲೀನಾಗಿ ಕಾಣಿಸ್ತೈತೆ. ಸ್ವಲ್ಪ ಇರೋದ್ರಲ್ಲೂ ಕ್ಲೀನ್ ಮಾಡಿದ್ದೀವ. ನೋಡಿ ಇಷ್ಟು ಎಲ್ಲ ಒಂಥರ ನಮಗೆ ಸ್ಟಾರ್ಟಿಂಗ್ ಹೋದಾಗಲೇ ಒಂಥರ ಬೇಜಾರಾಗ್ಬಿಡ್ತಿತ್ತು. ಏನಪ್ಪ ಹಿಂಗೈತೆ ಮನೆ ಅನಿಸ್ಬಿಡ್ತು. ಅಂದರೆ ಸ್ವಲ್ಪ ಎಲ್ಲ ಅಲ್ಲೆಲ್ಲ ಪಾತ್ರೆಗಳೆಲ್ಲ ಇವಾಗ ನೋಡಿ ಈಗ ಸ್ವಲ್ಪ ನೀಟಾಗೆಲ್ಲ ಜೋಡಿಸ್ಕೊಂಡು ಧೂಳೆಲ್ಲ ಒದ್ರುಬಿಟ್ಟು ನೀಟಾಗೆಲ್ಲ ಜೋಡಿಸಿರೋದಕ್ಕೆ ಸ್ವಲ್ಪ ಲಕ್ಷಣ ನೋಡಿ. ಅದಕ್ಕೆ ಹೇಳೋದು ಮನ್ಸು ಮಾಡಿದ್ರೆ ನೋಡಿ ರೂಮು ಅಷ್ಟೇ ಎಷ್ಟು ನೀಟಾಗಾಯಿತು. ನನಗೆ ಇದೇ ಥರ ಮಾಡಿಕೊಟ್ಟ ಮೇಲೆ ಅದು ನೀಟಾಗಿ ಕಾಣಿಸ್ಬೇಕು. ಇಲ್ಲಾಂದ್ರೆ ಅದಕ್ಕೆ ನಾನು ಕೈಯೇ ಇಕ್ಕಕ್ಕೆ ಹೋಗಲ್ಲ ಕೆಲಸಕ್ಕೆ. ನೋಡಿ ಆ ಥರ ನಾನು ಎಲ್ಲೇ ನಮ್ಮ ಮನೆ ಆಗಿರ್ಬೋದು, ಬೇರೆಯವ್ರ ಮನೆ ಅಂತಲೂ ನಾನು ನೋಡಲ್ಲ, ಅಮ್ಮನ ಮನೆ ಅಂತಲೂ ನೋಡಲ್ಲ. ಎಲ್ಲ ನೀಟಾಗಿರಬೇಕು.